ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಾಘವೇಂದ್ರ ಆಚಾರ್ಯ, ಜೀವನ ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತಿದಾರ. ಆತ್ಮೀಯರೇ, ತಮಗೆಲ್ರಿಗೂ ತಿಳಿದಿರುವಂತೆ ನಮ್ಮ ಯೂಟ್ಯೂಬ್ ಚಾನಲ್ ವ್ಯಕ್ತಿಯ ಜೊತೆ ಜೀವನ ಕಥೆ ಅಥವಾ ವ್ಯಕ್ತಿಯ ಜೊತೆ ಸಾಧನೆ ಕಥೆ ಎನ್ನುವಂಥ ಒಂದು ಟೈಟಲನ್ನು ಇಟ್ಕೊಂಡು ಬೆರಳೆಣಿಕೆಯ ಸಾಧಕರನ್ನು ಈಗ ಆರಂಭದಲ್ಲಿ ನಾವು ಪರಿಚಯ ಮಾಡಿದ್ದೇವೆ. ಕೆಲವು ಎಪಿಸೋಡ್ಗಳನ್ನು ನೀವು ನೋಡಿರ್ಬೋದು. ಪ್ರಾಯಶಃ ಇವತ್ತಿನ ಸಮಾಜದಲ್ಲಿ ಅನೇಕ ಪ್ರತಿಭೆಗಳು, ಅನೇಕ ಸಾಧಕರು ನಮ್ಮ ಜೊತೆ ಇರ್ತಾರೆ. ಮಹಿಳಾ ಸಾಧಕರು ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ಮಹಿಳೆ ಒಂದು ಕಾಲದಲ್ಲಿ ಅಡುಗೆ ಕೋಣೆಯಲ್ಲಿ ಮಾತ್ರ ಇದ್ದಳು, ಅಲ್ಲೇ ಇರುತ್ತಿದ್ದಳು ಎನ್ನುವ ಒಂದು ಮಾತಿಗೆ ಅಪವಾದವಾಗಿ ಇವತ್ತು ಸಾಕಷ್ಟು ಸಾಧಕರು ನಮ್ಮ ಕಣ್ಣ ಮುಂದೆ ಬರ್ತಾರೆ. ಅಂಥದ್ರಲ್ಲಿ ಒಂದು ಅದ್ಭುತವಾದಂಥ ಸಾಧಕರು ನಮ್ಮ ಜೊತೆ ಇದ್ದಾರೆ. ಮುಖ್ಯವಾಗಿ ಇವತ್ತಿನ ನಮ್ಮ ವ್ಯಕ್ತಿಯ ಸಾಧನೆ ಕತೆ ಈ ಒಂದು ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು, ಒಂದಷ್ಟು ಜನರಿಗೆ ಶೇರ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಇನ್ನಷ್ಟು ಸಾಧಕರ ಪರಿಚಯ ಮಾಡ್ಬೋದು. ಹಾಗೆ ಸಾಧನೆ ಮಾಡಿದ ಪರಿಚಯದವರ ಪರಿಚಯವನ್ನು ಕೇಳಿಸಿಕೊಂಡು ಅಥವಾ ನೋಡಿಕೊಂಡು ಒಂದಷ್ಟು ಮಹಿಳಾ ಸಾಧಕರು ಮತ್ತೆ ಹುಟ್ಟಿಕೊಳ್ಳಬಹುದು. ಹಾಗಾಗಿ ಇವತ್ತಿನ ವ್ಯಕ್ತಿ ಜೊತೆ ಸಾಧನೆ ಕಥೆಯ ಈ ವೇದಿಕೆ. ನಮಸ್ಕಾರ. ನಾನು ಗಣಪತಿ ಕೃಷ್ಣ ಮುಖ್ಯ ಪ್ರಾಣ ಮತ್ತು ನನ್ನ ಗುರು ಹಿರಿಯರು, ನನ್ನ ತಂದೆ ತಾಯಿ ಸ್ಮರಣೆ ಮಾಡ್ತಾ ನಾನು ಫಸ್ಟು ಅವರಿಗೆ ನಮಸ್ಕಾರ ಮಾಡ್ತಾ ನಾನು ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ರೂಪಾರಾವ್ ಅಂತ. ನಾನು ನಮ್ಮ ತಂದೆ ಮೂಲತಃ ಮ್ಯಾಂಗ್ಳೂರವರು. ನಮ್ಮ ತಂದೆ ಇಂಜಿನಿಯರ್ ಆಗಿದ್ದು. ಪ್ರಾಜೆಕ್ಟಿಗೋಸ್ಕರ ನಾವು ನರಸಿಂಹರಾಜಪುರ ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ಕು, ನರಸಿಂಹರಾಜಪುರ ತಾಲೂಕು, ಎನ್.ಆರ್.ಪುರ ಅಂತ ಕರೀತಾರೆ. ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಫಸ್ಟ್ ಏನಾಯಿತು ಅಂದರೆ ಅಲ್ಲಿ ನಾವು ಅಗ್ರಹಾರದಲ್ಲಿದ್ವಿ. ಅಗ್ರಹಾರದಲ್ಲಿ ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸಿಸುವ ಸ್ಥಳ ಅಂತ ಹೇಳ್ತಾರೆ. ಅಲ್ಲೆಲ್ಲ ಬ್ರಾಹ್ಮಣರೇ ಇದ್ದಿದ್ದು, ಅದ್ರ ಮಧ್ಯೆ ನಾವಿದ್ದದ್ದು. ಹಾಗೆ ಅಲ್ಲಿ ಏನಾಯಿತು, ಫಂಕ್ಷನ್ಗಳಲ್ಲಿ ಅವರು ಮದುಮಗ ಬರುವಾಗ ಎಲ್ಲ ಅವನ ರೂಮನ್ನು ಡೆಕೋರೇಷನ್ ಮಾಡಿ ಇಡಬೇಕಾಗಿತ್ತು. ಆ ಥರ ಒಂದು ಅವ್ರ ಸಂಪ್ರದಾಯ. ಆ ಒಂದು ಮದುವೆ ಹಾಲಲ್ಲಿ ಒಂದು ಮದುಮಗನಿಗೆ ಒಂದು ರೂಮ್ ಕೊಡ್ತಾರೆ. ಆ ರೂಮ್ ಒಳಗೆ ಅವರೆಲ್ಲ ಜೋಡಿಸಿರ್ತಾರೆ. ತೆಂಗಿನಕಾಯಿ, ಬೀಸಣಿಗೆ, ಕೆಲವು ಕರಕುಶಲ ವಸ್ತುಗಳು ಎಲ್ಲ, ಬಟಾಣಿ ಎಲ್ಲ ಹಾರ ಮಾಡಿ ಇಡೋದು, ಅದೊಂದು ಸಂಪ್ರದಾಯ ಆಗಿತ್ತು. ಅದನ್ನು ನಾನು ನೋಡ್ತಾ ಬೆಳೆದು ನಾನು ಅದನ್ನು ನೋಡಿದೆ. ಅದನ್ನು ನಾನು ತುಂಬ ಮಾಡ್ತಾಯಿದ್ದೆ ಅವಾಗಿಂದ. ಈಗ ಒಂದು 20 ವರ್ಷ ಮೇಲೆ ಜಾಸ್ತಿ ಆಯಿತು. ಮತ್ತು ಅಕ್ಕಪಕ್ಕ ಮದುವೆ ಮನೆಗಳಲ್ಲಿ ನನ್ನನ್ನೇ ಕರಿತಾ ಇದ್ದರು, ರೂಪ ಬಾ ಮಾಡಿಕೊಡು ಅಂತ. ಮನೆಯಲ್ಲಿ ಈಗ ಹೊಸ್ಲಿಗೆ ಎಳೆ ಹಾಕೋದು, ರಂಗೋಲಿ ಹಾಕೋದು, ಹಾಡು ಹೇಳೋದು. ನನಗೆ ಸಂಗೀತವು ತುಂಬ ಇಷ್ಟ. ಹಾಗೆ ನಾನು ಅದರ ಬಗ್ಗೆ ತುಂಬ ಒಲವಿತ್ತು. ಹಾಗೆ ಮಾಡ್ತಾ ಬಂದೆ. ಹಾಗೆ ಮಾಡಿ ನನಗೀಗ ಉಡುಪಿ, ಗಂಡನ ಮನೆ ಉಡುಪಿಗೆ ಮದುವೆ ಮಾಡಿ ಕೊಟ್ಟರು. ಇಲ್ಲೇನು ಅಷ್ಟೇನು ಅದರ ಬಗ್ಗೆ ಇಲ್ಲ. ಬಟ್ ಆದರೆ ನಾನು ಕೊಂಕಣಿ ಮದುವೆ ಮನೆಗಳಲ್ಲಿ ತೆಂಗಿನಕಾಯಿ ಮಾಡೋದು. ಇಲ್ಲಿ ನಾನು ಜಾಯಿಂಟ್ ಫ್ಯಾಮಿಲಿ ಆಗಿತ್ತು, ಆದರೂ ಅಲ್ಲೇ ಕೂತ್ಕೊಂಡೆಲ್ಲ ಮಾಡ್ತಾಯಿದ್ದೆ ನಾನು. ಹಾಗೆ ನಮಗೆ ಮೋಟಿವೇಶನ್ ಕೊಡೋರು ಯಾರೂ ಇರಲಿಲ್ಲ, ಆದರೆ ನಾನು ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಹೊರಗಡೆ ಬಂದೆ, ಕೆಲವು ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಿದೆ. ಮತ್ತು ಅದನ್ನೆಲ್ಲ ನಾನು ಅದರಿಂದ ಅರ್ನ್ ಮಾಡ್ತಾಯಿದ್ದೆ. ಕ್ರಾಫ್ಟಲ್ಲಿ ನಾನು ತುಂಬ ಅರ್ನ್ ಮಾಡ್ತಾಯಿದ್ದೆ. ಕ್ರೋಶದಲ್ಲಿ ನಾನು ತುಂಬ ಪರ್ಸ್ಗಳನ್ನು ಮಾಡಿದ್ದೇನೆ. ಮತ್ತು ಈ ಕ್ರಾಫ್ಟಲ್ಲಿ ತೆಂಗಿನಕಾಯಿಗಳಲ್ಲಿ ಸೆಟ್ ಮಾಡಿಕೊಡುವಾಗ ಸುಮಾರು 1000 2000 ಅಲ್ಲಿ ತನಕ ದುಡಿತಾ ಇದ್ದೆ. ಆ ಹಣದಲ್ಲೇ ನನಗೆ ಬೇಕಾದನ್ನು ಪರ್ಚೇಸ್ ಮಾಡ್ತಾಯಿದ್ದೆ. ನನಗೆ ಅದು ತುಂಬ ಹೆಲ್ಪ್ ಆಯಿತು ಆ ಹಣ ಎಲ್ಲ. ಮತ್ತು ಬ್ಯಾಗ್ ಮಾಡೋದು, ಮತ್ತು ಎಲ್ಲ ಕ್ರಾಫ್ಟ್ ಅಂದರೆ ನಾನು ಹೇಳಿದೆ, ಅದು ಸಮುದ್ರವೇ ಅಂತ. ಅದರಲ್ಲಿ ಎಂತ ನಾವು ಆರಿಸ್ಕೊಳ್ತೇವೆ ಅದು ನಮಗೆ ಬಿಟ್ಟದ್ದು. ಅದು ಎಲ್ಲ ತುಂಬ ಅಂದರೆ ತುಂಬ. ನನ್ನ ಹತ್ರ ಎಷ್ಟು ಬ್ಯಾಗ್ ಕ್ರಾಫ್ಟ್ ಇದೆ ಅಂತೆಲ್ಲ. ಅದು ಮಾಡಿದೆ, ಇದು ಮಾಡಿದೆ, ಅದು ಅಲ್ಲೇನೋ ನೋಡ್ಕೊಂಡು ಬಂದೆ, ಅದು ಮಾಡಲೇಬೇಕು ನನಗೆ. ಮತ್ತು ನಾನು ಕ್ಲಾಸ್ ಸಹ ಕೊಡ್ತೇನೆ. ಮತ್ತು ಕ್ಲಾಸ್ ಇದ್ದರೂ ನಾನು ಅಟೆಂಡ್ ಮಾಡಿಯೇ ಮಾಡ್ತೇನೆ ಆ ಕ್ಲಾಸಸ್ಗಳನ್ನು. ಯಾಕೆ ಅಂದರೆ ಅದರಿಂದ ನನಗೆ ಕಲೀಲಿಕ್ಕೆ ತುಂಬ ಇರ್ತದೆ, ಕಲಿತೇನೆ. ಮತ್ತು ನೋಡಿ, ನನಗೆ ಒಂದಂದರೆ ನಮ್ಮನ್ನು ಯಾರು ನಮ್ಮನ್ನು ಮೇಲೆ ಕೂರಿಸೋದಿಲ್ಲ, ಆಯಿತಾ. ನಮ್ಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಮಗೆ ನೀನು ಇದು ಮಾಡಿದೆಯಾ, ಅದು ಮಾಡಿದೆಯಾ, ಮೋಟಿವೇಶನ್ ಮಾಡೋ ಯಾರೂ ಇಲ್ಲ. ತಂದೆ ಮನೆಯಲ್ಲಿ ಒಂಥರ ಸ್ಟ್ರಿಕ್ಟ್ ಆದರೆ ಗಂಡನ ಮನೆಯಲ್ಲಿ ಇನ್ನೊಂಥರ ಸ್ಟ್ರಿಕ್ಟ್ ಮಾಡ್ತಾರೆ. ಏನು ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ಅವರ ಮಕ್ಕಳು ಏನಾದರೂ ಮಾಡ್ತಾರೆ, ಅದು ಅವ್ರ ಇಷ್ಟ, ನೀವು ಮಾತ್ರ ಮನೇಲಿ ಕೂತ್ಕೊಳ್ಳಿ, ಅಷ್ಟೇ.
ಹಾಗೆ ನಡೀತಾ ಬಂತು. ಈಗ ನಾನು ಸ್ವಲ್ಪ ಸುಮಾರು ವರ್ಷ ಆಯಿತು, 18-20 ವರ್ಷ ಆಗ್ತಾ ಮತ್ತು ಮದುವೆ ಆಗಿ. ಇನ್ನು ನಾನು ಅಷ್ಟು ನನ್ನ ಯಾರು ಕಟ್ನಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ನನಗೆ ಬೇಕಾದಾಗೆ ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತೇನೆ, ಕ್ಲಾಸ್ ಅಟೆಂಡ್ ಮಾಡ್ತೇನೆ, ಏನಾದರೂ ಮಾಡ್ತೇನೆ. ಯಾಕೆ ಹೇಳಿದ್ರೆ ಮಹಿಳಾ ಸಬಲೀಕರಣ ಅಂತ ಇಂಥ ಸಂಸ್ಥೆಗಳು ಮಾಡಿದ್ದಾರೆ ಅಂದರೆ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ನಮ್ಮನ್ನು ಯಾರು ಇದು ಮಾಡಿದ್ಯಾ, ನೀನು ಹಾಗೆ ಮಾಡಿದ್ಯಾ, ಇಲ್ಲಿ ಯಾರು ನಮಗೆ ಆಸ್ಕರ್ ಅವಾರ್ಡು ಕೊಡೋದಿಲ್ಲ, ಕಿರೀಟನೂ ಹಾಕೋದಿಲ್ಲ. ಮಹಿಳೆಯರಿಗೆ ನಾನು ಹೇಳೋದು ಇಷ್ಟೇ, ಸ್ವಲ್ಪ ಹೊರಗೆ ಬನ್ನಿ, ಇಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ಮಾಡಿ. ಈಗ ಮನೆಯಿಂದ ಹೊರಗೆ ಕಳಿಸೋದಿಲ್ವ? ಬೇಡ, ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡಿ. ಖಂಡಿತ ನಿಮ್ಮ ಮಾರ್ಕೆಟಿಂಗ್ ಇದ್ದೇ ಇದೆ. ನೀವು ಅರ್ನ್ ಮಾಡಿ, ಮತ್ತು ಇದರಲ್ಲಿ ತುಂಬ ಖುಷಿ ಸಿಗ್ತದೆ. ನಾನೇ ಮಾಡಿದ್ದು ಅಂತ ಬ್ಯಾಗ್ಗಳನ್ನು ಏನೇ ಒಂದು ಕ್ಲಾಸಸ್ ಇದ್ದರೂ ನೀವು ಹೋಗಿ, ಅದರಲ್ಲಿ ನೀವು ಮಾನಸಿಕವಾಗಿಯೂ ಖುಷಿಯಾಗಿರ್ತೀರ, ಮತ್ತು ಈ ಫೈನಾನ್ಷಿಯಲಿಯೂ ಚೆನ್ನಾಗಿರ್ತೀರ. ಹಾಗೆ ತುಂಬ ವಿಷಯಗಳು ಉಂಟು ಇದರಲ್ಲಿ, ಕ್ರಾಫ್ಟಲ್ಲಿ. ಮತ್ತು ನಾನು ಫಸ್ಟ್ ಹೇಳೋದಂದರೆ, ಇಂಥ ಸಂಘ ಸಂಸ್ಥೆಗಳಿಗೆ ನಾನು ತುಂಬ ನನ್ನ ಕೋಟಿ ಧನ್ಯವಾದ. ಯಾಕೆ ಹೇಳಿದರೆ ಅವರು ದುಡ್ಡು ಕೊಟ್ಟು ಸ್ಪಾನ್ಸರ್ಸ್ ಎಷ್ಟು ಜನ ಬಂದು ಮಹಿಳೆಯರಿಗೆ ಒಳ್ಳೆಯದಾಗಲಿ, ಮಹಿಳಾ ಸಬಲೀಕರಣ ಅವಳೊಂದು ಮಾನದಂಡ ಹೇಳಿದರೆ ಅವಳು ಹೀಗೆ ಇರಬೇಕು. ನಿಮ್ಮ ಅಮ್ಮ ಅಪ್ಪನ ಮನೇಲಿ ಹೇಗಿರ್ತೇವೆ ಗೊತ್ತಿಲ್ಲ, ನಮ್ಮ ಮನೇಲಿ ಮಾತ್ರ ನೀನು ಹೀಗೆ ಇರಬೇಕು. ಅವಳು ಯಾವತ್ತಿದ್ರೂ ಮಾನದಂಡವಾಗಿ ಇರ್ತಾಳೆ. ಮತ್ತು ಒಬ್ಬರು ಒಂದು ಮಾತು ಹೇಳಿದರು, ಎಲ್ಲ ಒಂದು ಫಂಕ್ಷನಲ್ಲಿ, ನಮಗೆ ಒಂದು ಫಂಕ್ಷನ್ ಇದ್ದಾಗ ಹೇಳಿದರು, ನಾವು ಈ ಮಹಿಳೆಯರು ಏನು ಮಾಡ್ತೇವೆ, ನಾವು ಏನಾದರೂ ಇಂಥದ್ರಲ್ಲಿ ತೊಡಗಿಸ್ಕೊಂಡು ನಾವು ಮಾನಸಿಕವಾಗಿ ಸದೃಢರಾಗಿರ್ತೀವಿ. ಅದೇ ಬೇರೆ ಅಲ್ಲ, ತಪ್ಪೋ ಸರಿನೇ ಹೇಳಿದು, ಜೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಅವ್ರು ನಾವು ವ್ಯಸನಿಗಳಾಗ್ತೇವೆ, ನೀವು ಇದರಲ್ಲೆಲ್ಲ ಮಾನಸಿಕವಾಗಿ ಸದೃಢ ಆಗ್ತೀರಾ ಅಂತ ಹೇಳಿ ಅವರು ಒಂದು ಮಾತು ಹೇಳಿದರು. ಒಬ್ಬರು ಅಲ್ಲಿ ಬಂದ ಗೆಸ್ಟ್, ನನಗೆ ಅದು ಸರಿ ಅನ್ನಿಸ್ತು. ಹೌದು, ನಾವು ಮಹಿಳೆಯರು ಏನೇ ಆಗಲಿ ನಾವು ಅದನ್ನು ಸಹಿಸ್ಕೊಂಡು ಏನೇ ಬರಲಿ ಅಂಥೇಳಿ ಹೋಗ್ತಾ ಇರ್ತೇವೆ. ಅದು ದೇವರು ಕೊಟ್ಟದ್ದು ನಮಗೆ ಒಂದು ವರ. ಆದರೂ ಪ್ರತಿಯೊಬ್ಬ ಮಹಿಳೆಗೂ ಏನೋ ಒಂದು ಇರ್ತದೆ. ಒಂದು ಮನೆಯಿಂದ ಒಬ್ಬಳು ಬರ್ತಾಳೆ, ನಾವು ಎಲ್ಲಿಂದ ಬಂದು ಒಂದು ಮನೆಗೆ ಸೆಟ್ಲ್ ಆಗಬೇಕಾದ್ರೆ ಅಲ್ಲಿರೋಕ್ಕೆ ಎಲ್ಲ ಥರದನ್ನು ಸಹಿಸ್ಕೊಳ್ಬೇಕು, ಅದು ಎಲ್ಲ. ಹಾಗಾಗಿ ನಾನು ಕ್ಲಾಸಿಗೆ ಹೋಗ್ತೇನೆ. ನಾನು ಯಾವ ಕ್ಲಾಸ್ ಮಿಸ್ ಮಾಡಿದೆ, ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಹೋಗ್ತೇನೆ. ನಾನು ಕಲಿತಾಯಿತು, ನಾನಿನ್ನು ಕಲೀಲಿಕ್ಕೆ ಏನೂ ಇಲ್ಲ ಅಂಥೇಳಿ ಏನೂ ಇಲ್ಲ ಪ್ರಪಂಚದಲ್ಲಿ. ಎಲ್ಲ ಕಲಿಯೋದು ತುಂಬ ವಿಷಯ ಇರ್ತದೆ. ಅದೇ ಮಹಿಳಾ ಸಬಲೀಕರಣ ಅಂಥೇಳಿ ಸಂಘ ಸಂಸ್ಥೆಗಳಿದ್ದಾವೆ, ನಮಗೆ ಅವಕಾಶ ಇದೆ. ನೀವೆಲ್ಲ ಅವಕಾಶನ ಉಪಯೋಗಿಸ್ಕೊಳ್ಳಿ. ಅದರಲ್ಲಿ ನಾವು ಅದನ್ನು ಒಂದು ಇದಾಗಿ ತಗೊಳ್ಳುವ, ಖುಷಿ. ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಾವು ನಮ್ಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಹಾಗೆ ಮತ್ತು ನನಗೆ ಈ ಕ್ರಾಫ್ಟಲ್ಲಾಗಲಿ, ನಾನು ಬೇರೆ ಬೇರೆ ಟ್ಯೂಷನ್ ಆಗಲಿ, ಯಾವುದ್ರಲ್ಲೇ ಆಗಲಿ, ನನಗೆ ಅದರಲ್ಲಿ ಹಣ ಗಳಿಸ್ತೇನೆ. ಕ್ರಾಫ್ಟಲ್ಲಿ ನನಗೆ ಹಣ ಬರ್ತದೆ. ಅದರಲ್ಲಿ ನಾನು ನನ್ನ ಖರ್ಚಿಗೆ ಉಪಯೋಗಿಸುವಾಗ ನನಗೆ ಯಾರ ಹತ್ರ ಕೇಳಬೇಕಂತ ಇಲ್ಲ. ನನ್ನ ಕ್ರಾಫ್ಟಲ್ಲಿ ನನಗೆ ಹಣ ಬರ್ತದೆ. ಅದರಲ್ಲಿ ನನ್ನ ಖರ್ಚನ್ನು ನಾನು ಏನಾದರೂ ಬೇಕಾದರೆ ಹೊರಗಿಂದ ತೊಗೊಳ್ತೇನೆ. ಖುಷಿ ಆಗ್ತದೆ. ನನಗೇನಾದರೂ ಬೇಕಾದರೆ ವಸ್ತುಗಳನ್ನು ನಾನು ಪರ್ಚೇಸ್ ಮಾಡ್ಬೋದು ನನ್ನ ಹಣದಿಂದ. ಹಾಗಾಗಿ ನೀವು ಇದರಲ್ಲಿ ಕಲೀರಿ. ಮತ್ತು ನಾನು ತುಂಬ ಕ್ಲಾಸ್ ಅಟೆಂಡ್ ಮಾಡ್ತೇನೆ. ಅಂದರೆ ನನಗೆ ಈಗ ಬ್ಯಾಗ್ ಗೊತ್ತಿದೆ, ನಾನು ಬ್ಯಾಗು ಯಾವಾಗಲೂ ಮಾಡಿದೆ. ಬಟ್ ಆದರೆ ಈ ಕ್ಲಾಸ್ ಇದೆಯಾ, ನಾನು ಬಿಡೋದಿಲ್ಲ, ಕ್ಲಾಸಿಗೆ ಹೋಗ್ತೇನೆ ಮತ್ತು ಕಲಿತೇನೆ. ಇದು ಕಲಿಯೋದು ನೆವರ್ ಎಂಡಿಂಗು. ಮತ್ತು ಅದು ನನಗೆ ಗೊತ್ತುಂಟು, ಅದು ಯಾವುದೂ ಅಲ್ಲ, ಎಲ್ಲ ನಾವು ಇರುವ ತನಕ ಎಲ್ಲ ಕಲಿಯೋದೇ. ಕ್ಲಾಸಸ್ಗಳಿಗೆ ಹೋಗ್ತೀನಿ. ಮತ್ತು ಬ್ಯಾಗು, ಕೆಲವು ಕ್ರೋಶದಲ್ಲಿ ಪರ್ಸ್ ಮಾಡಿದ್ದೆ, ಅದು ತುಂಬ ಸೇಲ್ ಮಾಡಿದ್ದೇನೆ. ಹಾಗೆ ಯಾವುದು ಬಿಡಲಿಲ್ಲ ನಾನು ಕ್ರಾಫ್ಟಲ್ಲಿ. ಕ್ರೋಶ ಮಾಡಿದ್ದೇನೆ, ಎಲ್ಲ ಥರದ್ದು ಮಾಡಿದ್ದೇನೆ, ಎಲ್ಲ ಸೇಲು ಮಾಡಿದ್ದೇನೆ. ಹಾಗೆ ನೀವು ಸಹ ಇದನ್ನು ಮುಂದುವರಿಸ್ಕೊಂಡು ನೀವು ಅರ್ನ್ ಮಾಡಿ ಇದರಲ್ಲಿ. ಮತ್ತು ಇಂಥ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ. ಇಂಥ ಸಂಘ ಸಂಸ್ಥೆಗಳು ಇಷ್ಟು ಖರ್ಚು ಮಾಡ್ತಾರೆ ನಿಮಗೋಸ್ಕರ, ಮಹಿಳೆಯರು ಸ್ವಾವಲಂಬಿ ಆಗಬೇಕು ಅಂಥೇಳಿ. ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಇನ್ನೇನಿಲ್ಲ, ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.